ಎಲ್ಲರಿಗೂ ನಮಸ್ಕಾರ. ನಮ್ಮ ದೇಶದಲ್ಲಿ UAPA ಕಾಯ್ದೆ ಅಡಿಯಲ್ಲಿ ಇಷ್ಟುವರೆಗೆ 53 ಇಂಡಿವಿಜುವಲ್ ಟೆರರಿಸ್ಟ್ ಎಂದು ಡಿಕ್ಲೇರ್ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ 54ನೇ ಟೆರರಿಸ್ಟ್ ಆಗಿ ಡಿಕ್ಲೇರ್ ಮಾಡಕ್ಕೆ ಕಾನೂನು ಅವಕಾಶ ಇದೆ ಎಂದು ಹೇಳ್ತೀನಿ. ನಂಬರ್ 2, ರಾಹುಲ್ ಗಾಂಧಿ ಅವರು ಮಾತಾಡುವಾಗ ಹೇಳಿದ್ರು 400 ನೊಂದ ಸಹೋದರಿ ಎಂದು. ಆದ್ರಿಂದ 400 FIR ರಿಜಿಸ್ಟರ್ ಮಾಡಬೇಕು. 0 FIR ರಿಜಿಸ್ಟರ್ ಮಾಡಿ 400 FIR ಅಲ್ಲಿ ಪ್ರಜ್ವಲ್ ರೇವಣ್ಣವನ್ನ ಅಪರಾಧಿಯಾಗಿ ಮಾಡಿ ತನಿಖೆ ಮಾಡಿ ಎಂದು ಎರಡನೇ ನನ್ನ ವಿನಂತಿ. ಮೂರನೇದು, ಈ ನೊಂದ ಸಹೋದರಿಗಳು ಎಷ್ಟು ಜನ ಇದ್ದಾರೆ ಅವರು ಎಲ್ರಿಗೂ ಕೂಡ 1 ಕೋಟಿ ರೂಪಾಯಿ ಕಾಂಪನ್ಸೇಷನ್ ಕೊಡಬೇಕು. ಕೇಂದ್ರ ಸರ್ಕಾರ 50 ಲಕ್ಷ, ರಾಜ್ಯ ಸರ್ಕಾರ 50 ಲಕ್ಷ. ಇದು ಸೆಕ್ಷನ್ 357 ಅಡಿಯಲ್ಲಿ ಮಾಡಬಹುದು. ಇದನ್ನ ನೀವು ಮಾಡಲೇಬೇಕಂತ ಹೇಳ್ತಾ ಇದ್ದೀನಿ ನಾನು. 4ನೇದು, ರೇವಣ್ಣರವರನ್ನ ಬೈಲಲ್ಲಿ ಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರ ಆ ಆದೇಶವನ್ನ ಹೈಕೋರ್ಟ್ ಅಲ್ಲಿ ಯಾಕೆ ಚಾಲೆಂಜ್ ಮಾಡಿಲ್ಲ? ಇದೇ ರೀತಿ ಹೋದ್ರೆ ಪ್ರಜ್ವಲ್ ರೇವಣ್ಣ ಕೂಡ ಬೈಲಲ್ಲಿ ಬಿಡೋ ಸಾಧ್ಯತೆ ಇದೆ. ಆದ್ರಿಂದ ನಿಮ್ಮ ಹೋರಾಟ, ಇವತ್ತಿನ ಹೋರಾಟ ಒಂದು ಎಚ್ಚರಿಕೆ ಎಲ್ರಿಗೂ ಕೊಡಬೇಕು ಅನ್ನೋದು ಕೂಡ ನಾನು ಹೇಳ್ತಾ ಇದ್ದೀನಿ. 5ನೇ ವಿನಂತಿ, ಈಗ ಪೊಲೀಸರಿಗೆ ದೂರು ಕೊಟ್ಟಿಲ್ಲ ಅಂದ್ರೆ ಕೂಡ ಸುವೋಮೋಟೋ FIR ದಾಖಲು ಮಾಡಿ ತನಿಖೆ ಮಾಡುವ ಅಧಿಕಾರ ಇದೆ. ಮತ್ತು ಹಾಸನ ಮ್ಯಾಜಿಸ್ಟ್ರೇಟ್ಗಳಿಗೆ ಸುವೋಮೋಟೋ FIR ರಿಜಿಸ್ಟರ್ ಮಾಡಿಕೊಳ್ಳೋ ಅಧಿಕಾರ ಇದೆ. FIR ರಿಜಿಸ್ಟರ್ ಮಾಡಿ 3-4 FIR ಸರಿ ಇಲ್ಲ. ನನಗೇನೋ ಒಂದು ಸಮಸ್ಯೆ ಇದೆ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಂಚು ಮಾಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವನ್ನ ಕಾಪಾಡ್ತಾ ಇದ್ದಾರೋ ಏನೋ ಅನ್ನೋ ಒಂದು ಸಮಸ್ಯೆ ಇದೆ. ತನಿಖೆ ನಡೆಯಲಿ, ಶಿಕ್ಷೆ ಆಗ್ಲಿ. ಅವ್ರ ಪ್ರಜ್ವಲ್ ರೇವಣ್ಣ ಇಂಥ ಒಂದು ಕ್ರೂರ ಮನುಷ್ಯ ಬೇಡವೇ ಬೇಡ. ನನಗೆ ಇನ್ನೊಂದು ಏನು ಅನಿಸ್ತಾ ಇದೆ ಅಂದ್ರೆ, ಪ್ರಜ್ವಲ್ ರೇವಣ್ಣ ಒಂದು ಸೈಕ್ ಆಗಿರ್ಬೇಕು. ಬಂಧಿಸಿ ಫಸ್ಟ್ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಅವ್ರನ್ನ ಶೋಧನೆ ಮಾಡಬೇಕನ್ನೋದು ಕೂಡ ನನ್ನ ವಿನಂತಿ. ಆದ್ರಿಂದ ನಿಮ್ಮ ಹೋರಾಟ ಜಯವಾಗಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.